ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಯಾರೋ ಪಾಪ ಕೋಲಾರ ಹತ್ರ ಮಾಲೂರು ಅನ್ನೋ ಒಂದು ಊರಿಂದ ಬೇರೆಯವರು ಅಂಗವಿಕಲರಾಗಿದ್ದಾರೆ, ಅವರು ಹೆಂಡತಿ ತುಂಬ ಹಿಂಸೆ ಕೊಡ್ತಾರೆ ಮಾನಸಿಕವಾಗಿ ದೈಹಿಕವಾಗಿ, ಅದಕ್ಕೊಂದು ಎಪಿಸೋಡ್ ಮಾಡಿ ಅಂತ ಹೇಳಿದರು ಲೈವ್, ಶನಿವಾರದ ಲೈವಲ್ಲಿ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಒಂದು ಎಪಿಸೋಡ್ ಮಾಡ್ತೀನಮ್ಮ ಕರ್ಮ ಸಿದ್ಧಾಂತ ಬೇಯಿಸಿದ ಮೇಲೆ ಅಂತೇಳಿ. ನಿನ್ನೆ ಅಂಗವಿಕಲನ ಹೀಯಾಳಿಸಿದ್ರೆ ಏನು ತೊಂದರೆ ಆಗುತ್ತೆ ಅನ್ನೋ ವಿಚಾರದ ಬಗ್ಗೆ ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ. ಅಂಗವಿಕಲರು ಬದುಕಿರೋ ತನಕ ಬಾಲತ್ರಿಪುರ ಸುಂದರಿ ಜಪವನ್ನು ಮಾಡಬೇಕು ಅಂತ ನಾನು ನೆನ್ನೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಿನ್ನೆ ಶನಿವಾರದಲ್ಲಿ ಯಾರೋ ಒಬ್ಬರು ಲೇಡಿ ಫೋನ್ ಮಾಡಿದರು. ಅವ್ರದ್ದೇನಂತಂದರೆ, ಜಾಗ ಇದೆ, ನನಗೆ ಮನೆ ಕಟ್ಟಕ್ಕೆ ಆಗ್ತಿಲ್ಲ ಅಂಥೇಳಿ. ನಾವು ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ದೀವಿ, ಏನೋ ವಿಘ್ನಗಳು ಬರ್ತದೆ, ಮನೆ ಕಟ್ಟಕ್ಕಾಗ್ತಿಲ್ಲ ಅಂಥೇಳಿ. ಬಹುಶಃ ಅವರು ಮೈಸೂರು ಕಡೆಯಿಂದಲೇ ಯಾರೋ ಒಂದು ಫೋನ್ ಬಂದಿತ್ತು ಶನಿವಾರ ದಿವಸ ಕಾಲಲ್ಲಿ. ಕೆಲವರಿಗೆ ಜಾಗ ಇದೆ, ಮನೆ ಕಟ್ಟಕ್ಕೆ ಆಗೋದಿಲ್ಲ. ನಮ್ಮ ಅಪ್ಪನ ಆಸ್ತಿ ಇದೆ, ತಾತನ ಆಸ್ತಿ ಇದೆ, ಸೈಟ್ ಇದೆ, ಮನೆ ಕಟ್ಟಬೇಕು ಅಂತೀವಿ, ಆಗ್ತಾಯಿತ್ತು. ಅಯ್ಯೋ, ಅವ್ರ ತಾತ ಬಾಳಿ ಬದುಕಿ ಸತ್ತೋಗಿದ್ದಾರೆ, ಅವ್ರ ಅಪ್ಪನೂ ಬಾಳಿ ಬದುಕಿ ಸತ್ತೋಗಿದ್ದಾರೆ, ಆದ್ರೆ ಇನ್ನೂ ಮನೆ ಕಟ್ಟಕ್ಕಾಗಿಲ್ಲ. ಆ ಜಾಗದಲ್ಲಿ ಮನೆ ಕಟ್ಟಕ್ಕಾಗಿಲ್ಲ. ಇನ್ನೊಂದು ಸ್ವಂತ ಅವರೇ ದುಡ್ದು ಜಾಗ ತೊಗೊಂಡಿರ್ತಾರೆ, 5 ವರ್ಷದಿಂದ 10 ವರ್ಷದಿಂದನೋ ಮನೆ ಕಟ್ಟಕ್ಕಾಗ್ತಿಲ್ಲ. ಒಂದು ಪಿತ್ರಾರ್ಜಿತ ಆಸ್ತಿ, ಮನೆ ಕಟ್ಟಬೇಕು ಆಗ್ತಿಲ್ಲ. ಒಂದು ಸ್ವಯಂ ಆಸ್ತಿ, ಸ್ವಯಾರ್ಜಿತ, ತಾನೇ ಸ್ವತಃ ದುಡ್ದು ಸಂಪಾದನೆ ಮಾಡ್ಕೊಂಡಿರೋ ಸೈಟು, ಮನೆ ಕಟ್ಟಕ್ಕಾಗ್ತಿಲ್ಲ. ಮೂರನೇದು, ಯಾರೋ ಗಿಫ್ಟ್ ಕೊಟ್ಟಿರ್ತಾರೆ, ಕೊಟ್ಟಾಲೆ 5-6 ವರ್ಷ ಆಯಿತು, ಮನೆ ಕಟ್ಟಕ್ಕಾಗ್ತಿಲ್ಲ. ಇನ್ನೊಂದು, ಅರ್ಶಿನ ಕುಂಕುಮಕ್ಕೆ ಅಂತ ಕೊಡ್ತಾ ಇರೋದು, ಅರ್ಶಿನ ಕುಂಕುಮಕ್ಕೆ ಅಂತ ಕೊಟ್ಟಿರೋ ಜಾಗ ಅದು, ಆದರೂ ಕಟ್ಟಕ್ಕಾಗ್ತಿಲ್ಲ. ಇನ್ನೊಂದು ಉಡುಗೊರೆ ಗಿಫ್ಟು. ಇನ್ನೊಂದು, ತಂದೆ ಈ ಸೈಟ್ ನಿನಗೆ, ಆ ಸೈಟ್ ಅವನಿಗೆ, ಆ ಸೈಟ್ ನಿನಗೆ ಅಂತೇಳಿ ಕೊಟ್ಬಿಟ್ಟಿರ್ತಾರೆ, ಡಿವೈಡ್ ಮಾಡಿಬಿಟ್ಟಿರ್ತಾರೆ. ತಂದೆಯಿಂದ ಬಂದಂಥ ಆಸ್ತಿ, ಆದರೆ ತಂದೆನೂ ಬದುಕಿರ್ತಾರೆ, ಆದರೆ ಮನೆ ಕಟ್ಟಕ್ಕಾಗ್ತಿಲ್ಲ. ಕೊಟ್ಟಂಥ ವ್ಯಕ್ತಿ ಬದುಕಿದ್ದಾನೆ. ಈಗ ನಾನು ಮಗನಿಗೆ, ದೊಡ್ಡ ಮಗನಿಗೆ ಈ ಸೈಟ್ ತೊಗೊಳಪ್ಪ ಅಂತ ಕೊಟ್ಟೆ, 2ನೇ ಮಗನಿಗೆ ಈ ಸೈಟ್ ಕಟ್ಕೊ ಅಂತ ಕೊಟ್ಟೆ, 3ನೇದು ಮಗಳಿಗೆ ಕೊಟ್ಟೆ, ಇನ್ನೊಂದು ಮಗಳಿಗೆ ಕೊಟ್ಟೆ, ಹೀಗೆ ನನಗಿರೋ ಮಕ್ಕಳಿಗೆಲ್ಲ ಒಂದು ಸೈಟ್ ಕೊಟ್ಟಿದ್ದೀನಿ, ನಾನು ಬದುಕಿದ್ದೀನಿ, ಆದರೆ ಅವ್ರು ಯಾರೂ ಮನೆ ಕಟ್ಟಕ್ಕಾಗ್ತಿಲ್ಲ. ಕೆಲವು ದುಡ್ಡಿದೆ, ಮನೆ ಕಟ್ಟಕ್ಕಾಗ್ತಿಲ್ಲ. ಕೆಲವಿಗೆ ಸೈಟ್ ಇದೆ, ಲೋನ್ ತಗೊಂಡು ಮನೆ ಕಟ್ಟಬೇಕು ಅಂತ ಆಸೆ ಇದೆ, ಆದರೆ ಮನೆ ಕಟ್ಟಕ್ಕಾಗ್ತಿಲ್ಲ. ಇದು ಒಂದು ರೀತಿ ಮಾನಸಿಕವಾಗಿ ಕುದ್ದೋಗಿದ್ದಾರೆ. ಅಯ್ಯೋ, ಸ್ವಂತ ಮನೆ ಮಾಡೋಕ್ಕಾಗ್ತೀವಲ್ಲ, ನಾವು ಸ್ವಂತ ಮನೆಯೇ ಮಾಡೋಕ್ಕಾಗ್ತಿಲ್ಲ, ಏನು ಮಾಡೋದು ಅಂಥೇಳಿ ಮಾನಸಿಕವಾಗಿ ದಿನ ಅವ್ರಿಗದೆ. ಯಾರು ಸ್ವಂತ ಮನೆಗೆ ಹೋದರೆ ಅವ್ರಿಗೆ ಹತ್ರ ಬೇಜಾರಾಗುತ್ತೆ. ಅವ್ರು ಸ್ವಂತ ಮನೆಗೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ನಾವೇ ಕಟ್ಟಿಲ್ಲ, ಇನ್ನೂ ನಮಗೆ ಕಟ್ಟಕ್ಕಾಗ್ತಿಲ್ಲ ಅನ್ನೋದೊಂದು ಪ್ರಶ್ನೆ. ಆ ದೇವ್ರಿಗೆ ಹೋಗಿ ಪ್ರಾರ್ಥನೆ ಮಾಡಿದೆ. ಮೊನ್ನೆ ಯಾರೋ ಒಬ್ಬರು ನನಗೆ ಭೇಟಿ ಮಾಡಿದರು, ಮಂತ್ರಾಲಯಕ್ಕೆ 5 ಸಲ ಹೋದ್ರಂತೆ. ರಾಘವೇಂದ್ರ ಸ್ವಾಮಿಗಳೇ, ನಂಗೆ ಮನೆ ಕಟ್ಟಿಸ್ಕೊಡಿ, ನಂಗೆ ಮನೆ ಕಟ್ಟಿಸಿ, ಮನೆ ಕಟ್ಟಕ್ಕೆ ಆಶೀರ್ವಾದ ಮಾಡಿ ಅಂತ. ಅವರು ಇದಕ್ಕಿದ್ದಾಗೆ ಆ ಸೈಟ್ ಇದೆ, ಕಟ್ಟಬೇಕು ಅಂತ ಹೋದ್ರು. ಏನೋ ಸ್ವಲ್ಪ ದುಡ್ಡಿತ್ತು, ಒಡವೆ ಎಲ್ಲ ಮಾರಿ ದುಡ್ಡು ಕಟ್ಟೋಣ, ಸ್ವಲ್ಪ ಲೋನು ತೊಗೊಳ್ಳೋಣ ಅಂಥೇಳಿ ಹೋದ್ರಂತೆ. ಅವ್ರದ್ದು ಒಂದು 15 ಲಕ್ಷ ಇತ್ತಂತೆ. ಮನೇಲೊಂದು ಒಡವೆ ಒಂದು 10 ಲಕ್ಷ ಬರ್ಬೋದಂತೆ, ಗಂಡಂದು ಹೆಂಡ್ತಿದ್ದೆಲ್ಲ ಸೇರಿಸಿ. ಇನ್ನು ಉಳಿದಿದ್ದು ಒಂದು 15-20 ಲಕ್ಷಕ್ಕೆ ಲೋನ್ ತೊಗೊಳ್ಳೋಣ ಅಂತಂದು ಬ್ಯಾಂಕಿಗೆ ಹೋಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮನೆಗೆ ಕಟ್ಟಲಿ, ಆಶೀರ್ವಾದ ಮಾಡಿ, ಮನೆ ಕಟ್ಟಿದ್ಮೇಲೆ ಬಂದು ನಿಮಗೆ ಏನೋ ಒಂದು ಸೇವೆ ಮಾಡ್ತೀವಿ, ಅರ್ಕೆ ತೀರಿಸ್ತೀವಿ, ಅರ್ಕೆ ಮಾಡ್ಕೊಂಡು ಮಂತ್ರಾಲಯದಿಂದ ಮನೆಗೆ ಬಂದಿದ್ದಾರೆ. ಸರಿ, ಎಲ್ಲ ಆಯಿತು. ಬಂದಮೇಲೆ ಅವ್ರಿಗೊಂಥರ ಖುಷಿ, ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೇನಲ್ಲ, ಆಗತ್ತೆ ಅಂತೇಳಿ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಬ್ಯಾಂಕ್ ಹೋಗಿ ಎಲ್ಲ ಕೂತೆಲ್ಲ ಮಾತಾಡಿ, ಬ್ಯಾಂಕೆಲ್ಲ ಅಡ್ವೈಸ್ ಒಬ್ರು ಇದ್ದಾರೆ, ಅವ್ರು ಹೇಳೋದಂತೆ ಇಂಥದ್ದೆಲ್ಲ ಡಾಕ್ಯುಮೆಂಟ್ ಕೊಡಿ ಅಂತೇಳಿ. ಆಗ ಸೈಟ್ಗೆ ಡಾಕ್ಯುಮೆಂಟ್ ಎಲ್ಲ ತರೋಕ್ಕೆ ಹೋದಾಗ ಆ ಸೈಟು ಇನ್ಯಾರಿಗೋ ರಿಜಿಸ್ಟರ್ ಆಗಿದ್ದಂತೆ. ನೋಡಿ ಹೆಂಗಿದ್ದೀವಿ ವಿಚಿತ್ರ. ಬ್ಯಾಂಕಿಗೆ ಲೋನ್ ಕೇಳೋಕ್ಕೆ ಹೋದಾಗ ಗೊತ್ತಾಯಿತು, ಅದು ಸೈಟ್ ಇವ್ರದ್ದೆಲ್ಲ, ಬೇರೆಯವರು, ಅವ್ರ ಲೋನ್ಗೆ ಅಪ್ಲೈ ಮಾಡಲಿ, ನಾವು ಕೊಡ್ತೀವಿ, ನಿಮಗೂ ಅಪ್ಲೈ ಮಾಡೋಕ್ಕೆ ಕೊಡಲ್ಲ ಅಂದ್ರಂತೆ. ಶಾಕು ನಮ್ಗೆ ರಿಜಿಸ್ಟ್ರು. ಅವ್ರೇನು ಮಾಡಿದ್ದಾರೆ, ಸೈಟು
ರಿಜಿಸ್ಟ್ರೇಷನ್ ಆಗಿದ್ಮೇಲೆ ಅದು ಏನು ವಿಚಾರಣೆ ಮಾಡಿ ಏನಾಗಿದೆ ಅಂತ, ಅಲ್ಲಿ ಏನೋ ಆಗಿದೆ ಅದು. ಅವ್ರಿಗೆ ಆಶ್ಚರ್ಯ, ಇದು ನನ್ನ ಸೈಟಲ್ಲ, ನಮ್ಮದಲ್ಲ, ನಾನು ತೊಗೊಂಡಿರೋದಲ್ಲ, ಇದಂಗೆ ಅಂತೇಳಿ ನೋಡಿದಾಗ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಆ ಸೈಟು ಅದು ಇದು ಅದ್ಲು ಬದಲಿಯಾಗಿ ಏನೋ ತೊಂದರೆ ಆಗಿ ಈ ಓನರು ನೀವೆಲ್ಲ, ಆ ಓನರ್ ಬರಲಿ, ನಾವು ಎಷ್ಟು ಬೇಕೋ ದುಡ್ಡು ಕೊಡ್ತೀವಿ, 40-50 ಲಕ್ಷ ಕೊಡೋಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರಂತೆ ಬ್ಯಾಂಕ್ನವರು. ಆಮೇಲೆ ಅದೇನೋ ಆಗಿ ಕೊನೆ ಕಂಪ್ಲೇಂಟ್ ಕೊಟ್ಟು ಹೋಗಿದೆ, ಕೋರ್ಟ್ಗೆ ಹೋಗಿದೆ. ಕೋರ್ಟ್ಗೆ ಹೋದರೆ ನಾಳೆ ಬೆಳಗ್ಗೆ ತೀರ್ಮಾನ ಆಗಲ್ಲ, ಕಡೆ ಪಕ್ಷ 3-4 ವರ್ಷ ತಗೊಳುತ್ತೆ. ಇನ್ನು ಅವ್ರು 4-5 ವರ್ಷ ಮನೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ವಾಸ್ತುನಲ್ಲಿ ದೋಷ ಬಂತು. ಅಪ್ಪ ಡಿವೈಡ್ ಮಾಡಿದ್ದಾರೆ ಆಸ್ತಿನ, ಅಲ್ಲೂ ಕೂಡ ಮನೆ ಕಟ್ಟಕ್ಕಾಗ್ತಿಲ್ಲ, ಯಾರೂ ದಾನ ಬಂದಿದೆ, ಕಟ್ಟಕ್ಕಾಗ್ತಿಲ್ಲ. ಅಷ್ಟಕುಂಬಿಗೆ ಅಂತ ಕೊಟ್ಟಿದ್ದಾರೆ ಮಗಳಿಗೆ, ಕಟ್ಟಕ್ಕಾಗ್ತಿಲ್ಲ. ಸ್ವಂತ ಜಮೀನು ತೊಗೊಂಡಿದ್ದಾರೆ, ಮನೆ ಸೈಟ್ ತೊಗೊಂಡಿದ್ದಾರೆ, ಕಟ್ಟಕ್ಕಾಗ್ತಿಲ್ಲ. ಪಿತ್ರಾಜಿತ ಮುತ್ತಾತನ ಜಮೀನಲ್ಲಿ ತೋಟದ ಮನೆ ಮಾಡಬೇಕು, ಮಾಡೋಕ್ಕಾಗ್ತಿಲ್ಲ. ಇದಿಷ್ಟು ವೆರೈಟೀಸ್ ಆಫ್ ಪ್ರಾಬ್ಲಮ್ಮು ಒಂದೇ ಭೂಮಿ ಮೇಲೆ. ಮನೆ ಕಟ್ಟಬೇಕು, ಹಣ ಇಲ್ಲ. ಮನೆ ಕಟ್ಟಬೇಕು, ಸೈಟ್ ಇಲ್ಲ. ಮನೆ ಕಟ್ಟಬೇಕು, ಎಲ್ಲ ಇದೆ. ಅದ ಮೇಲೆ ಏನೋ ಒಂದು ಕೋರ್ಟು, ಪೊಲೀಸ್ ಸ್ಟೇಷನ್ ಕೇಸು. ಇಲ್ಲಿ ಸರ್ಕಾರದ ವತಿಯಿಂದ ತೊಂದರೆ ಇದೆ ಆ ಭೂಮಿಗೆ. ಎರಡನೇದು, ಆ ಭೂಮಿಲಿರೋ ಬಲ ನಿಮ್ಮ ಬಲಕ್ಕೂ ಮ್ಯಾಚ್ ಆಗ್ತಿಲ್ಲ. ಇನ್ಯಾರಿಗೋ ರಿಜಿಸ್ಟರ್ ಆಗಿದೆ, ಇನ್ಯಾವನೋ ಮಾಡ್ಕೊಂಬಿಟ್ಟಿದ್ದಾನೆ. ಒಂದೇ ಸೈಟು ಇನ್ನೊಬ್ಬನಿಗೆ ಹೋಗಿದೆ, ಹೆಂಗೋಯ್ತು? ಅದೇ ದೊಡ್ಡದು. ಇದನ್ನೆಲ್ಲ ಥಿಂಕ್ ಮಾಡಿದಾಗ ಯಾರಿಗೂ ಬೇಡಪ್ಪ, ಈ ಸ್ವಂತ ಮನೆ ಬಾಡಿಗೆಲಿದ್ದೆ ಆರಾಮಾಗಿ ಸತ್ತೋಗೋಣ ಅನಿಸ್ಬಿಡ್ತದೆ. ನಾನು ಓದ್ ಜಮ್ದಲ್ಲಿ ಹೊಲನೋ ಗದ್ದೆನೋ ತೋಟಕ್ಕೋ ಅಥವಾ ಖಾಲಿ ಸೈಟ್ ಮೇಲೋ ಬೇಕು ಅಂತ ನಾನು ಏನೋ ಒಂದು ತರಲೆ ತಾಪತ್ರ ಮಾಡಿ ಆ ವ್ಯವಸಾಯ ಮಾಡೋಕ್ಕೆ ಬಿಡಲ್ಲ, ಮನೆ ಕಟ್ಟಕ್ಕೆ ಬಿಡಲ್ಲ. ಇದು ಭೂ ಪ್ರತಿಬಂಧಕ ದೋಷ ಅಂತ ಕರೀತಾರೆ ಜಾತಕದಲ್ಲಿ. ಭೂಮಿಗೆ ಸಂಬಂಧಪಟ್ಟಂಥ ಪ್ರತಿಬಂಧಕ ದೋಷ. ಪ್ರತಿಬಂಧಕದ ವಿರೋಧವಾಗಿ ಮಾಡಿದಂಥ ದೋಷಗಳು. ಮನೆ ಕಟ್ಟಬಾರ್ದು ಅಂತ ಸ್ಟೇ ತರ್ತೀನಿ, ಮನೆ ಕಟ್ಟಿದಾಗ ಅವನ ಮೇಲೆ ಗಲಾಟೆ ಮಾಡ್ತೀನಿ, ಕಟ್ಟಕ್ಕೆ ಬಿಡಲ್ಲ. ಅಥವಾ ಅವನೇನೋ ಸುಳ್ಳು ಡಾಕ್ಯುಮೆಂಟು ಇಲ್ಲ ಏನೋ ಒಂದು ಮಾಡಿ ತಡೀತೀನಿ, ಮನೇನ ಕಟ್ಟಲಿಕ್ಕೆ ಬಿಡೋದಿಲ್ಲ. ನಾನು ಕುತಂತ್ರಗಳನ್ನ ಮಾಡ್ತೀನಿ ಓದ್ ಜನ್ಮದಲ್ಲಿ. ಈ ಜನ್ಮದಲ್ಲಿ ನಾನು ಹುಟ್ಟುಬಿಟ್ಟಿದ್ದೀನಿ. ಹುಟ್ಟಿದ್ರು ಕೂಡ ತಾತನ ಆಸ್ತಿ, ಅಪ್ಪನ ಆಸ್ತಿ, ಪಿತ್ರಾಜಿತ ಆಸ್ತಿದು ಕೂಡ ನನ್ನ ಮನೆ ಕಟ್ಟಕ್ಕೆ ಆಗ್ತಾನೇ ಇಲ್ಲ. ಕಾರಣ ಓದ್ ಜನ್ಮದ ಕರ್ಮ ನನ್ನ ಅಕೌಂಟಲ್ಲಿರೋದ್ರಿಂದ ಆ ಕರ್ಮ ಇವಾಗ ನಾನು, ಯಾಕೆಂದರೆ ಓದ್ ಜನ್ಮ ತೊಂದರೆ ಕೊಟ್ಟಿದ್ನಲ್ಲ. ನೋಡಿ, ಅಪ್ಪಂದು, ತಾತಂದು, ಮುತ್ತಾದದ್ದು ಪಿತ್ರಾಜಿತ ಆಸ್ತಿ ಇದ್ದರೂ ಕೂಡ ನನಗೆ ಕಟ್ಟಕ್ಕಾಗ್ತಿಲ್ಲ. ಕಾರಣ ಅದೊಂದು ದೋಷ. ಎರಡನೇದು, ನನ್ನ ಜಾತಕದಲ್ಲಿ ಪಿತೃಶಾಪ ಇತ್ತು ಅಂದರೆ ನಾನು ಓದ್ ಜನ್ಮದಲ್ಲಿ ಅಪ್ಪನ ಸರಿಯಾಗಿ ನೋಡ್ಕೊಂಡಿಲ್ಲ. ಓದ್ ಜನ್ಮದಲ್ಲಿ ಬೈತಿದ್ದೆ, ಹೊಡಿತಿದ್ದೆ, ಹಿಂಸೆ ಕೊಡ್ತಿದ್ದೆ, ಊಟ ಹಾಕಿಲ್ಲ ಅಪ್ಪನಿಗೆ. ಈಗ ಹುಟ್ಟಿದ್ದೀನಿ. ಆದರೆ ನನಗೆ ಪಿತೃಶಾಪ ಇರೋದ್ರಿಂದ ಪಿತ್ರಾಜಿತ ಆಸ್ತಿ ನನ್ನ ಅಕೌಂಟಿಗೆ ಬರೋಲ್ಲ ಈ ಜನ್ಮದಲ್ಲಿ. ಎಂಥ ಮನೇಲಿ ಹುಡ್ತೀನಿ ಗೊತ್ತಾ? ಬಾಡಿಗೆ ಮನೇಲಿ ಇಲ್ಲ ಲೀಸ್ ಮನೇಲಿ ಇರೋವಂಥ ಮನೇಲಿ ನನ್ನ ಜನನ ಆಗುತ್ತೆ. ಯಾಕೆಂದರೆ ಅಲ್ಲಿ ನಮ್ಮ ಅಪ್ಪನಿಗಾಗಲಿ ಅಮ್ಮನಿಗಾಗಲಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಪಿತೃಗಳಿಂದ ಯಾವುದೋ ಮನೆ, ಜಮೀನು, ತೋಟ ಸಿಕ್ಕಿರೋದಿಲ್ಲ. ಹೀಗಾಗಿ ಪಿತೃಶಾಪ ಇದ್ದರೆ ಪಿತ್ರಾಜಿತ ಆಸ್ತಿ ಅನುಭವಿಸೋಂಥ ಯೋಗ ಇಲ್ದ್ರ ಮೇಲೆ ಹುಟ್ಬಿಡ್ತೀನಿ. ಪಿತೃಶಾಪ ಇದ್ದರೆ ಸ್ವಂತ ಮನೆ ಮಾಡೋದು ಕಷ್ಟ ಇರ್ತದೆ. ಕೆಲವರಿಗೆ ಪಿತೃಶಾಪ ಇರೋದಿಲ್ಲ. ತಾತ ಮುತ್ತಾತರ ಜಮೀನು ಏನು ಜೋರಾಗಿರ್ತದೆ, ಏನು ಅಗಾಧವಾಗಿ ವೈಭವವಾಗಿ ಬದುಕ್ತಿರ್ತಾರೆ. ಯಾಕೆಂದರೆ ಪಿತೃಶಾಪ ಇಲ್ಲ ಅವ್ರಿಗೆ. ತಾತನ ಆಸ್ತಿ ಒಂದಷ್ಟಿದೆ, ಅಪ್ಪನ ಆಸ್ತಿ. ಪಿತೃಶಾಪ ಇಲ್ಲದೆ ಪಿತೃ ಮಾಡಿದಂಥದ್ದೆಲ್ಲ ಆಸ್ತಿ ಅವ್ರಿಗೆ ಲಭ್ಯ. ಪಿತೃಶಾಪ ಇದ್ದರೆ ಪಿತ್ರಾಜಿತ ಆಸ್ತಿ ಇಲ್ಲ, ತಂದೆ ಪ್ರೀತಿ ಇಲ್ಲ, ತಂದೆ ಆಶೀರ್ವಾದ ಇರೋದಿಲ್ಲ. ಪಿತೃಶಾಪ ಇದ್ದರೆ ಇದು ಒಂದು ರೀಸನ್. ಎರಡನೇದು, ನಾನು ಓದ್ ಜನ್ಮದಲ್ಲಿ ಸುಳ್ಳು ಡಾಕ್ಯುಮೆಂಟ್ಸನ್ನು ಸೃಷ್ಟಿ ಮಾಡಿ ಆ ಜಾಗಕ್ಕೆ ನಾನು ನೆಗೆಟಿವ್ ಪವರ್ ತುಂಬಿದರೆ ಈ ಜನ್ಮದಲ್ಲಿ ನಾನೇನಾದ್ರು ಮನೆ ಕಟ್ಟಕ್ಕೆ ಅಂತ ಹೋದಾಗ ಆ ಸೈಟ್ ಪರ್ಚೇಸ್ ಮಾಡಿದಾಗ ಯಾರ್ಯಾರೋ ನಾನು ಆ ಸೈಟ್ ಮೇಲೆ ಕೇಸ್ ಹಾಕ್ಬಿಡ್ತಾರೆ, ಏನೋ ಮಾಡಿ. ನಾನು ಸುಳ್ಳು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದಕ್ಕೆ ಆ ಕರ್ಮ ನನ್ನ ಅಕೌಂಟಲ್ಲಿತ್ತು. ನಾನು ಯಾವಾಗ ಅದು ಆ ಏಜಿಗೆ ಬರ್ತೀನೋ ಸೈಟ್ ತೊಗೊಂಡೆ ಕಟ್ಟಕ್ಕೆ ಅಂತ ಹೋದಾಗ ಆಳು ಮುಳು BPMPಯಿಂದ ಅಥವಾ ಇನ್ಯಾವುದೋ ಕೋರ್ಟ್ ಕೇಸು, ಸ್ಟೇ ಅದೆಲ್ಲ ಬರ್ತದೆ. ನಾನು ಸುಳ್ಳು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದಕ್ಕೆ ಹೋದ ಜನ್ಮದಲ್ಲಿ ಈ ಜನ್ಮದಲ್ಲಿ ನನಗೆ ಅದು ಪನಿಷ್ಮೆಂಟು ನಾನು ಅನುಭವಿಸ್ಲೇಬೇಕು. ಸೈಟ್ ಇದೆ, ಸ್ಟೇ ಹೋಗಿದೆ, ಕಟ್ಟಕ್ಕಾಗಲ್ಲ, ಪರಿಹಾರ ಮಾಡ್ಕೋಬೇಕು. ಆಗ ಹೋದ ಜನ್ಮದ ಕರ್ಮ 0 ಆಗುತ್ತೆ, ಈ ಸ್ಟೇ ವೆಕೆಟ್ ಆಗುತ್ತೆ, ಮನೆ ಕಟ್ಬೋದು. ಮೂರನೇದು,
ವಾಸ ಮಾಡೋ ಮನೆಗೆ ಬೆಂಕಿ ಹಾಕಿದರೆ ಗೃಹ ದಹನ ದೋಷ. ಗೃಹ ಅಂದರೆ ಮನೆ, ದಹನ ಅಂದರೆ ಬೆಂಕಿ ಹಾಕಿ ಸುಡೋದು. ಗೃಹ ದಹನ ದೋಷ. ಭೂ ದಹನ ದೋಷ. ಭೂಮಿ ಕಬ್ಬು ಹಾಕಿರ್ತಾರೆ, ಬೆಂಕಿ ಹಾಕಿ ಸುಟ್ಟಾಕ್ಬಿಡ್ತೀನಿ ಹೊಟ್ಟೆ ಕಿಚ್ಚಿಗೆ. ಭತ್ತ ಹಾಕಿರ್ತಾರೆ, ಧಾನ್ಯ ಸಮೇತ ನಾನು ಸುಟ್ಟಾಕಿರ್ತೀನಿ ಹೊಟ್ಟೆ ಕಿಚ್ಚಿಗೆ. ಜೋಳ ಹಾಕಿರ್ತಾರೆ, ಏನೋ ಒಂದು ಮಾಡಿರ್ತಾರೆ, ಅದಕ್ಕೆ ನಾನು ತೊಂದರೆ ಕೊಟ್ಬಿಡ್ತೀನಿ. ಧಾನ್ಯಲಕ್ಷ್ಮಿ ಶಾಪ, ಭೂದೇವಿ ಶಾಪ ಎರಡೂ ಬಂದಿತ್ತು ಅಂದರೆ ನಿಮಗೆ ಆ ಭೂಮಿ ಮುಖಾಂತರನೇ ಜೈಲು, ಕೋರ್ಟು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ತೀರ. ಆ ಭೂಮಿ ವಿಚಾರದಲ್ಲಿ ಏನೋ ಒಂದು ತೊಂದರೆ ಅನುಭವಿಸಿ ಜೈಲಿಗೆ ಹೋಗೋದು ನಾನು ಬರ್ತದೆ. ಅದಕ್ಕೆ ಭೂದಹನ, ಗೃಹ ದಹನ ಮಹಾಪಾಪ ಅಂತ ಶಾಸ್ತ್ರ ಹೇಳ್ತದೆ. ಭೂಮಿಗೆ ಬೆಂಕಿ ಇಡಬಾರ್ದು, ಫಲ ಕೊಡೋ ಜಾಗದಲ್ಲಿ ಬೆಂಕಿ ಹಾಕಬಾರ್ದು, ಹೊಟ್ಟೆ ಕಿಚ್ಚಿಂದ ಮನೆನ ಬೆಂಕಿ ಹಾಕಿ ಸುಡಬಾರ್ದು. ಆ ಥರ ಮಾಡಿದ್ರೆ ಸ್ವಂತ ನೀನು 500 ವರ್ಷ ಪ್ರಳಯ ಆಗಿರೋವರೆಗೂ ಈ ಭೂಮಿ ಬದುಕಿರು ಕೂಡ ಒಂದು ಮನೆ ಸ್ವಂತ ಮಾಡ್ಕೊಳ್ಳೋಕ್ಕಾಗಲ್ಲ. ಅಷ್ಟು ಮಹಾಪಾಪ ನಮ್ಮ ಅಕೌಂಟಲ್ಲಿ ಇರ್ತದೆ, ನಮ್ಮ ಜಾತಕದಲ್ಲಿ ಇರ್ತದೆ ಅದು. ಅದರಿಂದ ಭೂದಹನ ಭೂಮಿಗೆ ಬೆಂಕಿ ಹಾಕಬಾರ್ದು. ರಾತ್ರೋಗಿ ಹೊಟ್ಟೆ ಕಿಚ್ಚಿಗೆ ಬೆಳೆ ಹಾಳು ಮಾಡಿಬಿಡ್ತಾರೆ, ಮನೆಗೆ ಬೆಂಕಿ ಹಾಕಿಬಿಡ್ತಾರೆ. ಈ ಥರದ್ದೆಲ್ಲ ಮಾಡಿರ್ತೀವಿ. ನಮಗೆ ಸ್ವಂತ ಮನೆ ಬೇಕು ಅಂತ ಹಂಬಲಿಸ್ತೀವಿ, ಸ್ವಂತ ಭೂಮಿ ಬೇಕು ಅಂತ ಹಂಬಲಿಸ್ತೀವಿ, ಸಿಗೋದಿಲ್ಲ. ಇದಕ್ಕೆ ಪರಿಹಾರನೇ ಇಲ್ಲ. 4ನೇದು, ಅವ್ರು ಯಾರ್ದೋ ಸೆಡ್, ನಾನೋಗಿ ಪೊಸಿಷನ್ನಾಗಿ ಕೂತ್ಕೊಂಡ್ಬಿಡ್ತೀನಿ, ಒಂದು ಸೆಡ್ ಹಾಕ್ಕೊಂಬಿಟ್ಟು ಇದು ನಂದು ಅಂತ ಹೇಳ್ತೀನಿ. ಅಲ್ಲೊಂದು ಖಾಲಿ ಸೈಟ್ ಇತ್ತು, ಹೋಗೊಂದು ಶೆಡ್ ಹಾಕ್ಕೊಂಡು ಇದು ನಂದು ಅಂತೇಳಿ ನಾನು ವಾಸ ಮಾಡ್ತೀನಿ. ನಂದಲ್ಲ, ನನ್ನ ಹೆಸರಲ್ಲಿಲ್ಲ ಅದು, ಆದರೆ ನಾನು ವಾಸ ಮಾಡ್ತೀನಿ. ಆಗ ನಾನು ಕೇಳ್ತೀನಿ, ಏನಪ್ಪ ನನ್ನ ಜಮೀನು ಬಿಡೋದು, ನನ್ನ ಬಿಡಲ್ಲ ಅಂತೀನಿ. ಆಗ ಅವ್ನು ಬಿಡದೇ ಇರೋದ್ರಿಂದ ನನ್ನ ಶಾಪ, ನನ್ನ ಹೆಂಡತಿ ಮಕ್ಕಳದೆಲ್ಲ ಶಾಪ, ಅವನಿಗೆ ಕುಟುಂಬ ಶಾಪ ತಟ್ಟುಬಿಡ್ತದೆ. ಅವನು ಹೆಂಗೋ ಬಿದ್ದು ಒಂದು ದಿವಸ ಹೋಗ್ತಾನೆ, ಸತ್ತೋಗ್ತಾನೆ. ಈ ಜಮೀನು ಹುಟ್ಟಿರ್ತಾನೆ, ನನ್ನ ಸೈಟಲ್ಲಿ ಶೆಡ್ ಹಾಕಿದ್ನಲ್ಲ ಅವನು ಮತ್ತೆ ಹುಟ್ಟಿರ್ತಾನೆ. ಅವನಿಗೂ ಈಗ ಜೋರಾಗಿ ಹುಟ್ಟಿರ್ತಾನೆ. ಅವನಿಗೆ ಈ ಜಮೀನಲ್ಲಿ ಕಂಡೋ ಮನೆ ಜಮೀನಿಗೆ ಹೋಗಿ ವಾಸ ಮಾಡಿ ಅವ್ರ ಶಾಪ ಪಡೆದು ಹುಟ್ಟಿದ್ದಾನೀಗ. ಹೋದ ಜಮೀನು ಅವ್ರು ಶಾಪ ಹಾಕಿದ್ರು, ಅದನ್ನು ತೀರಿಸ್ಕೊಳ್ಳೋಕ್ಕೆ ಜನ್ಮ ತೊಗೊಂಡಿದ್ದಾನೆ. ಈಗ ಅವನು ಸ್ವಂತ ಮನೆ ಮಾಡೋಕ್ಕಾಗಲ್ಲ, ಬಾಡಿಗೆ ಮನೆ. ಅವನು ವಲಸೆ ಜೀವಿ ಆಗಿರ್ತಾನೆ. ಒಂದೊಂದು ಊರಿಗೂ ಹೋಗಿ ಟೆಂಟ್ ಹಾಕೊಂಡು ಮಲ್ಕೊಳ್ಳೋದು, ಅಲ್ಲೋಗೋದು, ಅಲ್ಲೊಂದು ಅಷ್ಟಿರೋದು, ಇಲ್ಲೊಂದು ಹೋಗೋದು, ಈ ಥರ ಇರೋದು. ಅವ್ರಿಗೆ ನೆಲೆನೇ ಇಲ್ಲ, ಅವ್ನಿಗೆ ಯಾವ ಊರು ಅಂತ ಹೇಳೋಕ್ಕೆ ಆಗಲ್ಲ. ಆ ಥರ ಅಲೆಮಾರಿ ಜೀವನ ಅಂತ ಹೇಳ್ತಾರೆ. ಆ ಥರ ದೋಷ ತುತ್ತಾಗ್ತಾರೆ. ಮನೆ ಹೊಡೆದಾಕ್ಬಿಡೋದು, ಕಟ್ಟರು ಮನೆನ ಹೊಡೆದಾಕೋದು, ಬೆಂಕಿ ಹಾಕೋದು ಬೇರೆ, ಹೊಡೆಯೋ ಧ್ವಂಸನ. ಇದು ದಹನ. ದಹನ ಅಂದರೆ ಅಗ್ನಿ ಇಡೋದು, ಧ್ವಂಸನ ಅಂದರೆ ಮನೆಯೇ ಹೊಡೆದಾಕೋದು. ಈ ಥರದ್ದೇನಾದ್ರು ನಾವು ಮಾಡಿತ್ತು ಅಂತಂದರೆ ಅವನು ಲೈಫ್ನಲ್ಲಿ ಅವನಿಗೆ ಮುಂದೆ ಎಷ್ಟೇ ಜನ್ಮ ತೊಗೊಂಡ್ರು ಕೂಡ ಅವ್ನಿಗೆ ಸ್ವಂತ ಮನೆ ಆಗೋಕ್ಕೆ ಸಾಧ್ಯನೇ ಇಲ್ಲ, ಮನೆಯೇ ಇರಲ್ಲ. ಅವನೇನು ಮಾಡ್ತಾನೆ, ಯಾವುದೋ ಒಂದು ಮನೆಯಲ್ಲಿ ಹೋಗ್ತಾನೆ, ಅಲ್ಲಿ ಕಾರ್ ಶೆಡ್ಡಲ್ಲಿ ಮಲಗ್ತಾನೆ, ಒಂದು ಹೋಟ್ಲ್ ಕೆಲಸ ಮಾಡ್ತಾನೆ, ಅಲ್ಲೆಲ್ಲೋ ಒಂದು ರೂಮ್ ಕೊಟ್ಟಿರ್ತಾರೆ, ಇನ್ನೆಲ್ಲೋ ಹೋಗ್ತಾನೆ. ಹೀಗೆ ಚೌಟ್ರಿ ಅಲ್ಲಿ ಇಲ್ಲಿ ಅವನಿಗೆ ಮನೆಯ ಧ್ವಂಸ ಮಾಡಿದ್ರೆ ಶಾಶ್ವತ ನೆಲೆ ಇರೋದ್ರಿಂದ ವಲಸೆ ಅಲೆಮಾರಿ ಈ ರೀತಿ ಅಲ್ಲಲ್ಲೇ ಮಲ್ಕೊಂಡು ಕಾಲ ಕಳ್ಕೊಂಡು ದೇವಸ್ಥಾನದ ಹತ್ರ ಒಂದು ಟೆಂಟ್ ಹಾಕೋತಾನೆ, ಇಲ್ಲಿ ಯಾವುದೋ ಬಯಲಲ್ಲಿ. ಹೀಗೆ ಗೃಹ ಧ್ವಂಸನ, ಗೃಹ ದಹನ ದೋಷ ಮಹಾಪಾಪ ಅಂತ ಹೇಳ್ತು ಗರುಡ ಪುರಾಣದಲ್ಲಿ. ಗೊತ್ತಿದ್ದು ಜ್ಞಾನತೋ ಅಜ್ಞಾತೋ ಭೂ ಗೃಹ ಕೃತ್ಯ. ಭೂಮಿ ಮತ್ತು ಮನೆಗೆ ಸಂಬಂಧಪಟ್ಟಂಥ ಕೃತ್ಯಗಳನ್ನು ನಾವು ಮಾಡ್ತೀವಿ. ಎಷ್ಟೋ ಜನ ಇವತ್ತು ಬೆಂಗಳೂರು ಸಿಟಿನಲ್ಲಿ ಮನೆಗೆ ಬಂದುಬಿಟ್ಟು ಸೇರ್ಕೊಂಡ್ಬಿಡ್ತಾರೆ. ಒಂದು 6 ತಿಂಗಳು ಬಾಡಿಗೆ ಕೊಡ್ತಾರೆ, 7 ತಿಂಗಳಿಂದ ಬಾಡಿಗೆನೇ ಕೊಡೋಲ್ಲ. ಅದೇನು ಮಾಡ್ತೀವಿ, ಮಾಡ್ಕೋಗು, ನಾವು ಬಾಡಿಗೆನೇ ಕೊಡೋಲ್ಲ ಅಂತಾನೆ. ಮನೆ ಅವನದಲ್ಲ, ಇರೋದು ಬೇರೆ, ಮನೇಲಿ ಅವ್ನು ಬಾಡಿಗೆಗಿದ್ದಾನೆ. ಬಾಡಿಗೆ ಕೊಟ್ಟರು ಓನರ್ ಋಣ ತೀರಿಸ್ಕೋಬೇಕು. ಅವನಿಗೇನು ಮಾಡ್ತಾರೆ, ಓನರ್ಗೆ ಬಾಡಿಗೆ ಕೊಡೋಲ್ಲ, ಗಲಾಟೆ ಮಾಡಿ ಕೋರ್ಟು ಪೊಲೀಸ್ ಸ್ಟೇಷನ್ ಅಲಿಸ್ತಾನೆ ಓನರ್ನ. ಆ ಓನರ್ ಶಾಪ, ಓನರ್ ಹೆಂಡತಿ ಶಾಪ, ಓನರ್ ಕುಟುಂಬ ಶಾಪ, ಈ ಥರ ಎಲ್ಲ ಅವ್ನಿಗೆ ತಟ್ಟುಬಿಡ್ತದೆ. ಅವ್ನು ಸತ್ತೋಗ್ತಾನೆ. ಈಗ ಬರ್ತಾಗಿದ್ದಾನೆ. ಈಗ ಬರ್ತಾಗಿರೋದ್ರಿಂದ ಹೋದ ಜಮದಲ್ಲಿ ಓನರ್ಗೆ ಬಾಡಿಗೆ ಕೊಡದೆ ದಬ್ಬಾಯಿಸಿ ದಬ್ಬಾಳಿಕೆ ಮಾಡಿ ಹೊಡೆದಾಟ ಮಾಡಿದ್ರಿಂದ ಅವನಿಗೆ ಈ ಜಮದಲ್ಲಿ ಅವನಿಗಿಲ್ಲ. ಅದಕ್ಕೇನು ಮಾಡ್ತಾನೆ, ರೈಲ್ವೆ ಸ್ಟೇಷನ್ ಹತ್ರ ಮಲಗೋದು, ದೇವಸ್ಥಾನ ಹತ್ರ ಮಲಗೋದು, ಫುಟ್ಪಾತ್ ಮೇಲೆ ಮಲಗೋದು, ಇನ್ಯಾವುದೋ ಕಾರ್ ಶೆಡ್, ಹೀಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅದರಲ್ಲಿ ಮಲ್ಕೊಂಡು ಜೀವನ ಮಾಡ್ತಾನೆ. ಆದ್ದರಿಂದ ಯಾರ್ಯಾರು ಓನರ್ಗೆ ಬಾಡಿಗೆ ಕೊಡದೆ ಸತಾಯಿಸ್ತಾರೋ ಅವ್ರಿಗೆಲ್ಲ ಈ ಬರುತ್ತೆ. ಸುಮ್ಮನೆ ಯಾರು ಹಂಗೆ ಮಲಗಲ್ಲ. ಕರ್ಮ ಇರೋದ್ರಿಂದ ರಸ್ತೆಯಲ್ಲಿ ಮಲಗ್ತಾರೆ. ಆ ದೋಷ ಇರೋದ್ರಿಂದನೇ ಅವರು ಒಂದು ಯಾವುದೋ ಪಡ್ಸಾಲೆ ಯಾವುದೋ ಒಂದು ಜಾಗದಲ್ಲಿ ಮಲಗೋದು, ಇಲ್ಲಿ ಯಾವುದೋ ಒಂದು ಚೌಟ್ರಿ ಮುಂಭಾಗದಲ್ಲಿ ಮಲಗೋದು, ಫುಟ್ಪಾತಲ್ಲಿ ಎಲ್ಲೋ ಒಂದು ಕಡೆ. ಅದಕ್ಕೆ ಯಾವತ್ತೂ ನಾವು ಯಾರ ಋಣಕ್ಕೂ ಭಾಗಿಯಾಗಬಾರ್ದು. ಯಾರ ಋಣದಲ್ಲೂ ಇಲ್ಲದೆ ಸತ್ತೋಗ್ಬೇಕು. ಯಾರ ಋಣದಲ್ಲೂ ಇಲ್ಲದೆ ಸಾಯ್ತಾನೋ ಅವ್ನಿಗೆ ಅಟ್ಲೀಸ್ಟ್ ಮುಂದಿನ ಬರ್ತಲ್ಲಿ ಎಲ್ಲ ಪ್ರಾಪ್ತಿ ಆಗ್ತದೆ. ಯಾವುದಾದ್ರು ಒಂದು ಭೂ ಋಣ, ಗೃಹ ಋಣ, ಮನೆ ಋಣ ಇತ್ತು ಅಂತಂದರೆ ಬಹಳ ಕಷ್ಟ. ಆದ್ದರಿಂದ
3 ವರ್ಷ ಅದು ಇನ್ನೂ ಬಾಡಿಗೆ ಕೊಟ್ಟಿಲ್ಲ ಅವನು. ಮಾತ್ರ ಕಾರು ಮೈ ತುಂಬ ಚಿನ್ನ ಹಾಕ್ಕೊಂಡು ಓಡಾಡ್ತಾನೆ. ಆ ಮಿನಿಸ್ಟ್ರ್ ಹತ್ರ ಈ ಮಿನಿಸ್ಟ್ರ್ ಆ ಎಲ್ಲ ಹತ್ರ ಓಡಾಡ್ತಾನೆ. ಎಲ್ಲ ಕಡೆನೂ ಅವನು ಗುರುತಿಸ್ಕೊಂಡಿದ್ದಾನೆ. ಆದರೆ ಮನೆಗೆ ಬಾಡಿಗೆ ಕೊಡ್ತಿಲ್ಲ. 3 ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ ಅವನು. ಮನೆಯೂ ಖಾಲಿ ಮಾಡ್ತಿಲ್ಲ, ಬಾಡಿಗೆನೂ ಕೊಡ್ತಿಲ್ಲ. ಏನು ಮಾಡಬೇಕು? ಭಾಳ ಬೇಜಾರಾಯಿತು. ನಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರು. ಈ ಥರ ಆಗಿದೆ, ಏನು ಮಾಡೋದು ಇದಕ್ಕೆ? ನಾನೇನೋ ಒಂದು ಪರಿಹಾರ ಹೇಳಿದೆ. ಅಲ್ಲಿ ಪರಿಹಾರ ಒಬ್ಬರೇ ಇಲ್ಲ, ಗಂಡ ಹೆಂಡತಿ ಮಕ್ಕಳೆಲ್ಲ ಕೂತ್ಕೊಂಡು ಪರಿಹಾರ ಮಾಡೋರು. ಒಬ್ಬನೇ ಸ್ವಲ್ಪ ಪವರ್ ಇರ್ತದೆ. ಹೆಂಡತಿ ಮಾಡಿದ ಪೂಜಾ ಫಲ, ಓನರ್ ಮಾಡಿದ ಪೂಜಾ ಫಲ, ಮಗ ಸೊಸೆ ಎಲ್ಲರೂ ಸೇರಿಸಿ ಕೂತ್ಕೊಂಡು ಹುಣ್ಣಿಮೆ ಅಮಾವಾಸ್ಯೆ ಪೂಜೆ ಮಾಡಿಬಿಟ್ಟಿದ್ದಾರೆ. ನಾವು ಹೇಳಿ ತಂತ್ರ ಪ್ರಯೋಗ ಮಾಡಿದ್ದಾರೆ. ಪೊಲೀಸ್ನವರು ಕೂಡ ಬಿಡ್ಸೋಕ್ಕೆ ಅವಕಾಶ ಕೊಡ್ತಿಲ್ಲ. ಯಾರು ಕೂಡ ಅವ್ರಿಗೆ ಮುಟ್ಟಕ್ಕೆ ಭಯ, ಯಾಕೆ ಪೊಲಿಟಿಕಲ್ ಇದ್ದೀನಿ ಅಂತೇಳಿ. ಹೀಗಾಗಿ ಆ ಲೋಕಲ್ ಕಾರ್ಪೊರೇಟ್ರು ಇವರೆಲ್ಲ ಅವನಿಗೆ ಸ್ವಲ್ಪ ಸಪೋರ್ಟು. ಓನರ್ಗೆ ಪಾಪ ಇದಾಗೋಯ್ತು. ಏನಾಯಿತು ಅಂದರೆ ಅವನು ಮನೆ ಖಾಲಿ ಮಾಡಂತ ಕೊನೆಗೆ ಕೇಳೋದಂತೆ. ಆ ಭಗವಂತ ನಿಂಗೆ ನೋಡ್ಕೊತೇನೆ ಹೋಗು ಅಂತ ಬಂದು ಹೇಳೋದಂತೆ. ಇವರು ಪೂಜೆ ಮಾಡಿದ್ರು. ಅಮಾವಾಸ್ಯೆ ಪೂಜೆ ಮಾಡಿದ್ರು. ಪೂಜೆ ಆದ 4 ದಿನಕ್ಕೆ ಫುಲ್ ಅವ್ರ ಫ್ಯಾಮಿಲಿ ಎಲ್ಲ ಮೈಸೂರು ಯಾವುದೋ ದೇವಸ್ಥಾನಕ್ಕೆ ಕೊಡ್ತಿದ್ದಂತೆ. ಬರ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು. ಬದುಕಿದ್ದಾರೆ, ಎಲ್ಲ ಡ್ಯಾಮೇಜ್ ಆಗಿ ಕೂತಿದ್ದಾರೆ. ಈಗ ಯಾರಿಗೆ ಪಿತ್ರಾಜಿತ ಆಸ್ತಿ ಇದೆ, ಮನೆ ಕಟ್ಟಬೇಕು ಆಗ್ತಿಲ್ಲ, ಅದಕ್ಕೆ ಬಲ ಕಮ್ಮಿ ಆಗಿದೆ. ಯಾಕೆಂದರೆ ನಿಮ್ಮ ತಾತನ ಹೆಸರು ಬಂದಿದ್ದದು. ತಾತ ಸತ್ತೋದ, ಮಗನಿಗೆ ಬಂತು, ಮಗನಿಗೆ ಕಟ್ಟೋ ಯೋಗ ಇಲ್ಲ. ಯಾಕೆಂದರೆ ಅವ್ನಿಗೆ ಆ ಬಲ ಇಲ್ಲ. ಏನು ಆ ಕರ್ಮದಲ್ಲಿ ಏನೋ ಇತ್ತಲ್ಲ, ಏನು ಮಾಡಿದ್ದೋ ಬಾಡಿಗೆ ಕೊಡದೆ ವಾಸ ಮಾಡಿರ್ಬೋದು, ಇಲ್ಲ ಏನೇನೋ ಮಾಡಿತ್ತು ಓದ್ ಜಮೀನಲ್ಲಿ. ಹೀಗಾಗಿ ಜಮೀನಿದ್ರು ಸೈಟ್ ಇದ್ದು ಮನೆ ಕಟ್ಟೋಕ್ಕಾಗಲ್ಲ. ಈಗ ಮೊಮ್ಮಗನಿಗೆ ಕಟ್ಟೋ ಯೋಗ ಇರಬೇಕು, ಅವನಿಗೂ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಆ ಸ್ಥಳಕ್ಕೆ ಬಲ ತುಂಬಬೇಕು. 2ನೇದು ಮನೆ ಖಾಲಿ ಮಾಡ್ತಿಲ್ಲ. 3ನೇದು ಇಲ್ಲ ಸ್ಥಳದ ಡಾಕ್ಯುಮೆಂಟ್ ಹೇಳಿ ಆ ಭೂಮಿಗೆ ಒಂದು ರೀತಿ ಸನ್ನಿ ಆಗಿಬಿಟ್ಟಿದೆ. ಅದರಿಂದ ನೀವು ಯಾವ ಜಾಗದಲ್ಲಿ ಮನೆ ಕಟ್ಟಬೇಕು ಅಂತಿದ್ರೋ, ಏನೇ ತೊಂದರೆಗಳಿರಲಿ, ಯಾವುದೇ ರೀತಿ ತೊಂದರೆಗಳಿರಲಿ, ಆ ವಾಸ್ತುಗೆ ಎನರ್ಜಿ ಕೊಡಬೇಕು, ಪಾಸಿಟಿವ್ ಎನರ್ಜಿ ಕೊಡಬೇಕು. ಅದಕ್ಕೆ ಒಂದು ಶಕ್ತಿ ತುಂಬಬೇಕು. ಅದರಲ್ಲಿರ್ತಕ್ಕಂಥ ಕೋರ್ಟ್ ಕೇಸು, BBMP ಕೇಸು ಅಥವಾ ಇನ್ನೇನೇ ಇರ್ಬೋದು, ಅಥವಾ ಆ ಜಾಗದಲ್ಲಿ ಹಸು ಸತ್ತೋಗಿ ಸಮಾಧಿ ಮಾಡಿರ್ಬೋದು, ಹೆಣ ಹೂತಾಕಿರ್ಬೋದು, ಅಥವಾ ಹೆಣ ಸುಟ್ಟಿರ್ಬೋದು, ಹುತ್ತ ಬೆಳ್ಕೊಂಡಿರ್ಬೋದು, ಅಥವಾ ಆ ಜಾಗದಲ್ಲಿ ಸರ್ಪವಾಸ ಸ್ಥಳ ಇರ್ಬೋದು, ಸರ್ಪ ರತಿಭಂಗ ಅಂದರೆ ಸರ್ಪಗಳು ಸೆಕ್ಸ್ ಮಾಡೋ ಜಾಗ ಇರ್ಬೋದು. ಎಲ್ಲಿ ಹಾವುಗಳು ಸೆಕ್ಸ್ ಮಾಡ್ತವೋ ಅಲ್ಲಿ ಮನೆ ಕಟ್ಟೋಕ್ಕಾಗಲ್ಲ. ಎಲ್ಲಿ ಸರ್ಪಗಳು ನಿದ್ರೆ ಮಾಡ್ತದೋ ಆ ಜಾಗದಲ್ಲಿ ಮನೆ ಕಟ್ಟೋಕ್ಕಾಗೋದಿಲ್ಲ. ಅದರಿಂದ ಅದೆಲ್ಲ ತೆಗಿಬೇಕು ಅಂತಂದರೆ ವಾಸ್ತು ಪುರುಷನಿಗೆ ನಾವು ಬೇಡ್ಕೋಬೇಕು, ಪ್ರಾರ್ಥನೆ ಮಾಡಬೇಕು. ಬಿಳಿ ಸಾಸಿವೆ ಅಂತ ಅಂಗಡಿಲಿ ಸಿಗುತ್ತೆ, ಗ್ರಂಥಿಗೆ ಅಂಗಡಿಲಿ. ಒಂದು 100 ಗ್ರಾಮ್ ಬಿಳಿ ಸಾಸಿವೆ ತೊಗೊಳ್ಳಿ. 100 ಗ್ರಾಮ್ ಬಿಳಿ ಸಾಸಿವೆ. ಒಂದು 5 ನಿಂಬೆಹಣ್ಣು ತೊಗೊಳ್ಳಿ. ನಿಂಬೆಹಣ್ಣು, ಬಿಳಿ ಸಾಸಿವೆ 2 ಮಿಕ್ಸ್ ಮಾಡಿ. ಒಂದು ಕಬ್ಬಿಣ ಮೊಳೆ, ಒಂದು ಕಬ್ಬಿಣದ ಮೊಳೆ ಚಿಕ್ಕದೊಂದು 3 ಇಂಚು 4 ಇಂಚದು ಯಾವುದೋ ಒಂದು. ಇನ್ನೊಮ್ಮೆ ಹೇಳ್ತೀನಿ, 5 ನಿಂಬೆಹಣ್ಣು, ರಾಹು, ಬಿಳಿ ಸಾಸಿವೆ, ಚಂದ್ರ ರಾಹುಗೆ ಶಾಂತಿ ಆಗಬೇಕು. ಒಂದು ಶನಿ ದೋಷ, ಅಲ್ಲಿ ನೆಗೆಟಿವ್ ಇದ್ದರೆ ಒಂದು ಕಬ್ಬಿಣದ ಮೊಳೆ ಅಂದರೆ ಗೋಡೆಗೆ ಫೋಟೋ ತಗ್ಲಾಕಕ್ಕೆ ಯೂಸ್ ಮಾಡ್ತೀವಲ್ಲ ಆ ಮೊಳೆ. 3 ಒಂದು ತಟ್ಟೆಲೋ ಅಥವಾ ಬೌಲಲ್ಲೋ ಯಾವುದೋ ಇಟ್ಕೊಂಡು ನಾನು ಹೇಳೋ ಮಂತ್ರದಲ್ಲಿ 1008 ಸಾರಿ ಜಪ ಮಾಡಬೇಕು. 1008 ಜಪ, ಯಾವುದೋ ವಾಸ್ತು ಗಾಯತ್ರಿ ಮಂತ್ರ ಅಂಥೇಳಿ ಇಟ್ಕೊಂಡು, ಓಂ ವಾಸ್ತುನಾಥಾಯ ವಿದ್ಮಹೇ ಚತುರ್ಭುಜಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಓಂ ವಾಸ್ತುನಾಥಾಯ ವಿದ್ಮಹೇ ಚತುರ್ಭುಜಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಓಂ ವಾಸ್ತುನಾಥಾಯ ವಿದ್ಮಹೇ ಚತುರ್ಭುಜಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. 4 ಭುಜಗಳನ್ನು ಹೊಂದಿರುವಂಥ ವಾಸ್ತು ಜಾಗದ ಅಧಿಪತಿಯೇ, ನನ್ನ ಸ್ಥಳಕ್ಕೆ ಧೀಶಕ್ತಿಯನ್ನು ಪ್ರಚೋದನೆ ಮಾಡು. ಮನೆ ಕಟ್ಟೋ ಸೈಟ್ ಇರ್ಬೋದು, ಅರ್ಧಂಬರ್ಧ ಕಟ್ಟಿ ನಿಲ್ಲಿಸಿರುವಂತಿರ್ಬೋದು, ಯಾವ ಜಾಗಕ್ಕೆ ನಿಮಗೆ ಬಲ ಇಲ್ವೋ ಅದು ಈ ಗಾಯತ್ರಿ ಮಂತ್ರದಲ್ಲಿ ಹೇಳಿ. ಆ ನಿಂಬೆಹಣ್ಣಲ್ಲಿ 5ರಲ್ಲಿ ಪೂರ್ವ ಪಶ್ಚಿಮಕ್ಕೊಂದಿಡಿ, ದಕ್ಷಿಣ ಮತ್ತು ಉತ್ತರಕ್ಕೊಂದಿಡಿ, ಬ್ರಹ್ಮಸ್ಥಾನ ನಿಮ್ಮ ಸೈಟ್ ಮಧ್ಯಭಾಗದಲ್ಲಿ ಒಂದು ಇಟ್ಬಿಡಿ. ಆ ನಿಂಬೆಹಣ್ಣು ಮೇಲೆ ಒಂದು ಮೊಳೆ ಹೊಡೆದು ಬಿಡಬೇಕು. ಒಂದು ಮೊಳೆ ತೊಗೊಳಕ್ಕೆ ಹೇಳಿದ್ನಲ್ಲ, ಮಧ್ಯ ಬ್ರಹ್ಮಸ್ಥಾನದಲ್ಲಿರೋ ಜಾಗದಲ್ಲಿ, ಪೂರ್ವ ಪಶ್ಚಿಮದಲ್ಲ, ಉತ್ತರ ದಕ್ಷಿಣದಲ್ಲ, ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ನಿಂಬೆಹಣ್ಣಿಗೆ ಅದ ಮೇಲೆ ಹೊಡೆದು, ನಿಂಬೆಹಣ್ಣಿನ ಮೇಲೆ ಮೊಳೆ ಹಚ್ಚುಚ್ಚಿಬಿಟ್ಟು ಎಲ್ಲ ದಿಕ್ಕಿಗೂ ಈ ಮಂತ್ರ ಹೇಳ್ತಾ ಬಿಳಿ ಸಾಸಿವೆನ ಹಾಕಿ, ಎಲ್ಲೆಲ್ಲಿ ನಿಂಬೆಹಣ್ಣು ಹಾಕಿದ್ದೀರೋ ಅಲ್ಲೆಲ್ಲ ಬಿಳಿ ಸಾಸಿವೆ ಹಾಕ್ಬಿಟ್ಟು ಬಂದುಬಿಟ್ಟ ಅಂತಂದರೆ ಆ ಭೂಮಿಗೆ ಬಲ ಸಿಕ್ಕಿ ನಿಮಗೆ ಲೋನು ಮತ್ತು ದುಡ್ಡು ಎಲ್ಲ ಸಿಕ್ಕಿ ಮನೆ ಕಟ್ಟೋಕ್ಕೆ ಅವಕಾಶ ಆಗುತ್ತೆ.
ಇದು ನಿನ್ನೆ ಶನಿವಾರ ಒಬ್ಬರು ಕೇಳಿದ್ರು, ಅದಕ್ಕೆ ಇದೊಂದು ತಂತ್ರ ಮಂತ್ರ ಫೋನ್ ಲಿಸ್ಟಲ್ಲಿ ಹೇಳಲಿಕ್ಕಾಗಲ್ಲ, ಅದಕ್ಕೋಸ್ಕರ ಇದೊಂದು ಎಪಿಸೋಡ್ ಮಾಡಿದ್ದೀನಿ. ನಿಮ್ಮ ಫೋನ್ ಕಾಲ್ಗೆ ನಂಗೆ ಮರ್ತೋಯ್ತು ಯಾವ ಊರು ಅಂತೇಳಿ ಒಬ್ಬರು ಲೇಡಿ ಮಾಡಿದ್ರು ಪಾಪ. ಅವ್ರಿಗೆಸ್ಕರ ಅಂತಲ್ಲ, ಇದು ಯಾರ್ಯಾರು ಮನೆ ಕಟ್ಟಬೇಕು ಅಂತಿದ್ದರೋ, ಜಾಗ ಇದ್ದು ಪಿತ್ರಾಜಿತ ಆಸ್ತಿ ಇದ್ದರೂ ಕೂಡ ಮನೆ ಕಟ್ಟೋಕ್ಕಾಗಿಲ್ಲ ಅಂದರೆ ಈ ಥರ ದೋಷಕ್ಕೆಲ್ಲ ಚಂದ್ರರಾಹು ಶಾಂತಿ ಮಾಡಬೇಕು. ಚಂದ್ರರಾಹು ಶನಿ ಶಾಂತಿ ಆದಾಗ ಆ ಭೂಮಿಗೊಂದು ಬಲ ಬರುತ್ತೆ, ಆ ಭೂಮಿಯಿಂದ ನಿಮಗೆ ಮನೆ ಕಟ್ಟೋ ಯೋಗ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ತಿರೋ ಎಪಿಸೋಡು ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಮರಿದನೇ ಲೈಕ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ದಯವಿಟ್ಟು. ಅದು ಮಾಡೋದ್ರಿಂದ ನನಗೆ ಕೊಡೋ ಗೌರವ ಮತ್ತು ನಿಮ್ಮ ಆತ್ಮತೃಪ್ತಿ ಆಯಿತು, ನೋಡಿದ್ದೀರಿ ಅಂತ ಒಂದು ಸಾಕ್ಷಿ ಆಯಿತು ಆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿದ್ರೆ. ಮತ್ತು ನಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ನು, ಟ್ವಿಟ್ಟರ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ. ನರಸಿಂಹಕ್ಕರಿಗೆ ಯಾರು ಭಾಗವಹಿಸಬೇಕು ಅಂತಿದ್ದೀರೋ ಅವ್ರು ನಾನು ಸ್ಕ್ರೀನ್ ಮೇಲೆ ತೋರಿಸೋಣ. ನರಸಿಂಹಕ್ಕರದ್ದು ವೆಬ್ಸೈಟು, ಇದಕ್ಕೆ ಲಾಗಿನ್ ಆಗಿ ಅದರಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ, ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.laxmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವು ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಈ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.